ಇನ್ನೊಂದು ಕಡೆ ಈಗ ಯತ್ನಾಳ್ ವಿರುದ್ಧ ಆಗಲೇ ವಿಜೇಂದ್ರ ಮಾತಾಡಿದ್ರು, ಶಿವನಗೌಡ ನಾಯಕರು ವಿಜೇಂದ್ರ ಅವ್ರ ಪರವಾಗಿ ಮಾತಾಡಿದ್ರು. ಈಗ ರೇಣುಕಾಚಾರ್ಯ ಯತ್ನಾಳ್ ಅವ್ರ ವಿರುದ್ಧ ಮಾತಾಡಿದ್ದಾರೆ. ಏನಂತ? ಯತ್ನಾಳ್ ಒಬ್ಬ ಗೋಮುಖ ವ್ಯಾಘ್ರ, ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಗೋಮುಖ ವ್ಯಾಘ್ರ, ಕಾಂಗ್ರೆಸ್ ಏಜೆಂಟು ಅಂತ ರೇಣುಕಾಚಾರ್ಯ ಹೇಳಿದ್ದು. ಈ ಹಿಂದೆ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಬಳಿಕ JDSಗೆ ಹೋಗಿದ್ರು. ಯಡಿಯೂರಪ್ಪನವರ ಕಾಲು ಹಿಡ್ಕೊಂಡು ಮತ್ತೆ ಬಿಜೆಪಿಗೆ ಸೇರ್ಕೊಂಡಿದ್ರು. ಈಗ ಅವರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಅಂತ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ನಾಯಕರ ಆಶೀರ್ವಾದ, ರಾಜ್ಯ ನಾಯಕರ ಸಹಕಾರದಿಂದ ಸೈಕಲ್ ಬಸ್ನಲ್ಲಿ ಓಡಾಡಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ನೀನು ಕಣ್ಬಿಟ್ಟಿದ್ದೇನಪ್ಪ. BSY ರಂತೆ ವಿಜೇಂದ್ರ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿಲ್ವಾ? ಉಪಚುನಾವಣೆಯಲ್ಲಿ ವಿಜೇಂದ್ರ ಸಾಮರ್ಥ್ಯ ತೋರಿಸಿಲ್ವಾ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವ್ರನ್ನ. ಇನ್ನು ಮುಂದಕ್ಕೋಗಿ ಇನ್ನೂ 30 ವರ್ಷ ಬಗ್ಗೆ ಯೋಚನೆ ಮಾಡಿ ಹೈಕಮಾಂಡ್ ವಿಜೇಂದ್ರಗೆ ರಾಜ್ಯ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 17 ಕ್ಷೇತ್ರಗಳಲ್ಲಿ ಗೆದ್ದೆವು. ಮೂಡ ಹಗರಣ ಬೆಳಕಿಗೆ ತಂದಿದ್ದು ವಿಜೇಂದ್ರ. ನೀವೇನ್ ಬೇಕಾದ್ರೂ ಮಾಡಿ, ವಿಜೇಂದ್ರ ವರ್ಚಸ್ಸು ಕುಗ್ಗೋದಿಲ್ಲ. ಯಡಿಯೂರಪ್ಪ ಅನೇಕ ಬಾರಿ ಜೈಲಿಗೆ ಹೋಗಿದ್ರು, ಹೋರಾಟ ಮಾಡಿದ್ರು. ಅವರ ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಅಂತ ರೇಣುಕಾಚಾರ್ಯ ಹೇಳಿದ್ರು. ಇನ್ನು ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಓದಲ್ ಬಂದಲ್ ಮಾತಾಡ್ತಾವ್ರೆ. ಕೆಲವರು ಮೂಗು ಚೂಟೋ ತೊಟ್ಟಿಲು ತಗೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪಕ್ಷದಲ್ಲೇ ಇರುವ ಕೆಲವರು ಯತ್ನಾಳ್ರನ್ನ ಎತ್ಕರ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯತ್ನಾಳ್ ಹತಾಶೆಯಿಂದ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಸಭೆ ಕರಿತೇವೆ, ಹೈಕಮಾಂಡ್ ಭೇಟಿ ಆಗ್ತೇವೆ. ತಂದೆ ತಾಯಿ ಇಲ್ವಾ ನಿಮಗೆ? ಅನಗತ್ಯವಾಗಿ ಯಾಕೆ ಟೀಕೆ ಮಾಡ್ತೀರಿ? ಉತ್ತರ ಕರ್ನಾಟಕದ ಹುಲಿ ಅಂತ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಯತ್ನಾಳ್ರಿಗೆ. ಇನ್ನು ಯತ್ನಾಳ್ ನಿಮ್ಮ ಹಿಂದೆ ಯಾರಿದ್ದಾರೆ ಗೊತ್ತು, ಮುಖವಾಡ ಯಾರು ಅಂತೆಲ್ಲ ಹೇಳ್ತಾವ್ರೆ, ಗೊತ್ತಿಲ್ಲ. ಇನ್ನು ಪ್ರಧಾನಿ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, JP ನಡ್ಡಾ, ಸಂತೋಷ್ ಅವರು ವಿಜೇಂದ್ರನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಏಕವಚನದಲ್ಲಿ ವಿಜೇಂದ್ರ ಅವರನ್ನು ಬಚ್ಚ ಅಂತ ಹೇಳ್ತಿರಲ್ಲ ಯತ್ನಾಳ್, ನಿಮ್ಮ ಹಿಂದೆ ಯಾರಿದ್ದಾರೆ ಅವ್ರ ಹೆಸರು ಹೇಳಿ ಅಂತಿದ್ದಾರೆ ರೇಣುಕಾಚಾರ್ಯ ಅವರೇ. ಅವ್ರ ಹಿಂದೆ ಯಾರವರೇ ಅಂತ ನಿಮಗೆ ಡೌಟ್ ಬಂದರೆ ಹೇಳ್ಬಿಡ್ಬೋದಪ್ಪ, ಇವ್ರು ಅವರೇ ಅಂತ. ಇವರು ಹೇಳ್ತಿಲ್ಲ. ವಿಜೇಂದ್ರ ಪರವಾಗಿ ಭಾಳಷ್ಟು ಜನ ಭಾಷಣ ಮಾಡ್ತಿದ್ರು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರಿಬ್ಬರೇ ಸೇರ್ಕೊಂಡು ವಿಜೇಂದ್ರ ಅಂಡ್ ಟೀಮ್ನ ಅಳ್ಳಾಡಿಸ್ತಾವ್ರೆ ಒಂದಂತಕ್ಕೆ. ಸುನಿಲ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ, ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಬಿಡುಗಡೆ ಮಾಡಿ ನನ್ನ ಜವಾಬ್ದಾರಿಯಿಂದ ಅಂತ ರಾಜೀನಾಮೆ ಕೊಟ್ಟಿಲ್ಲ. ಅದೊಂದು ಕತೆ. ಇನ್ನು BJPಯದ್ದು ಕೂಡ ಕಾಂಗ್ರೆಸ್ ಆಯಿತು, BJPಯಲ್ಲಿ ದೊಡ್ಡ ಮಟ್ಟಕ್ಕೆ ತಕ್ಕತ್ತೈ ನಡೀತಿದೆ. ಬಟ್ ಯತ್ನಾಳ್ ಶೈಲಿ ನೋಡಿದ್ರೆ ಸದ್ಯಕ್ಕೆ ಇವ್ರು ಬಾಯಿ ಮುಚ್ಚೋ ಲಕ್ಷಣ ಕಾಣ್ತಿಲ್ಲ. ಅಂಡ್ ಒಂದಂತೂ ಕೂಲಾಗಿತ್ತು, ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಸುಮ್ಮನೆ ಇರ್ನಾರ್ದೆ ಕೆಣಕಿ ವಿಜೇಂದ್ರ ಅವ್ರ ಮೈ ಮೇಲೆ ಎಳ್ಕೊಂಡಂಗೆ ಕಾಣ್ತದೆ. ರಮೇಶ್ ಜಾರಕಿಹೊಳಿ ಬೇರೆ ಹೇಳಿಲ್ಲ, ನೀವು ರಾಜ್ಯವ್ಯಾಪಿ ಪ್ರವಾಸ ಮಾಡೋದು ಮಗನ್ನ CM ಮಾಡೋಕ್ಕೋ ಅಥವಾ ಪಾರ್ಟಿ ಕಟ್ಟೋಕ್ಕೋ ಅಂತ ಕೇಳಿದ್ರೆ ಅಷ್ಟೇ, ಬೇರೇನು ಕೇಳಿರಲಿಲ್ಲ ಅವರು. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಕೌಂಟ್ರ್ ಕೊಟ್ಟು ಶಿಕಾರಿಪುರ ವಿಜೇಂದ್ರ ಮನೆ ಬಾಗ್ಲಿಗೆ ಬಂದು ನಿಂತವ್ರಿಗೆ ಬತ್ತಿ ನನಗೆ ಕರಿಯಪ್ಪ ಡೇಟ್ ಫಿಕ್ಸ್ ಮಾಡುವಂತ. ಬಟ್ ಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೆ ವಿಜೇಂದ್ರ ನೋಡಬೇಕು. ಇನ್ನು BJP ಕತೆ ಆಯಿತು, ಈಗ ಮುಂದೆ ಕಾಂಗ್ರೆಸ್ ಕತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.